जय श्री राम जय श्री राम जय श्री राम। बोलो भारत माता की जय, बोलो भारत माता की जय, माता की जय, गो माता की जय, जय श्री राम जय श्री राम। ಏನು ಇವತ್ತಿನ ದಿವಸ ಈ 17ನೇ ತಾರೀಕು ಮುಸ್ಲಿಮರ ಬಕ್ರೀದ್ ಹಬ್ಬದ ನಿಮಿತ್ತ ಏನು ನಾವು ಸನಾತನ ಹಿಂದೂ ಧರ್ಮದವರು ಗೋಮಾತೆಯನ್ನ ದೇವರು ಗೋಮಾತೆಯನ್ನ ತಾಯಿ ಅಂತ ಪೂಜಿಸ್ತೀವಿ. ಆದರೆ ಇವತ್ತಿನ ದಿವಸ ಆ ಒಂದು ಬಕ್ರೀದ್ ಹಬ್ಬದ ದಿವಸ ಅವರು ಏನು ಗೋಗಳ ಹತ್ಯೆ ಮಾಡಿ ಹಬ್ಬವನ್ನು ಆಚರಿಸ್ತಾರ. ಇದನ್ನ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಸುಮಾರು 10 ವರ್ಷಗಳಿಂದ ಈ ಹೋರಾಟ ಮಾಡ್ಕೋತೇ ಬಂದಿದ್ದೀವಿ. ಆದರೂ ಕೂಡ ಕಲಬುರಗಿಯಲ್ಲಿ ಇದೊಂದು ನಾಚಿಕೆ ವಿಷಯ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಅಕ್ರಮ ಕಸಾಯಿಖಾನೆಗಳು ತಲೆ ಎತ್ತವೆ. ಆದರೂ ಕೂಡ ಅಧಿಕಾರಿಗಳು ಯಾರು ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಯಾಕಂದ್ರೆ ಗೊತ್ತಾಗ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಈಗ ಬರೋ 17ನೇ ತಾರೀಕು ಬಕ್ರೀದ್ ಹಬ್ಬದ ನಿಮಿತ್ತ ನಾವು ಜಿಲ್ಲಾಧಿಕಾರಿಗಳ ಮನವಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು ಹಾಗೂ ಪೊಲೀಸ್ ಆಯುಕ್ತರು ಕೂಡ ಪ್ರತಿ ಕೊಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಇವತ್ತು ರಾತ್ರಿ ಹಿಡಿದು ಎಲ್ಲ ರಿಂಗ್ ರಸ್ತೆ ಆಗಿರ್ಬೋದು, ಏನು ಹುಮ್ನಾಬಾದ್ ರೋಡ್ ಅಳನ್ ಚೆಕ್ ಪೋಸ್ಟ್, ಎಡಮ್ ರಿಂಗ್ ರಸ್ತೆ, ಜವರ್ಗಿ ರಿಂಗ್ ರಸ್ತೆ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ರಾತ್ರಿ ಏನು ಸುಮಾರು ಬೇರೆ ಬೇರೆ ರಾಜ್ಯಗಳಿಂದ ಅಕ್ರಮವಾಗಿ ಗೋಗಳನ್ನ ಈ ಕಲಬುರಗಿಗೆ ತರ್ತಾರೆ. ಅದನ್ನ ತಡೆಗಟ್ಟಬೇಕಂತ ಇವತ್ತಿನ ದಿವಸ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗಾಗಲೇ ಸುಮಾರು ನಮ್ಮ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು 1 ವಾರ ಹಿಡಿದು ರಾತ್ರಿ ತಿರುಗಾಡಿ ತಮ್ಮ ಜೀವದ ಅಂಗನ್ನು ತೊರೆದು ರಾತ್ರಿ ನಿದ್ದಿಲ್ಲದೆ ಗೋಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಸುಮಾರು 21 ರಿಂದ 22 ಗೋಗಳನ್ನು ರಕ್ಷಣೆ ಮಾಡಿದ್ದಾರೆ. ಅವುಗಳನ್ನ ರಕ್ಷಣೆ ಮಾಡಿ ಗೋಶಾಲೆಗೆ ಬಿಟ್ಟಿದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಇವತ್ತಿನ ನಮ್ಮ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು ಕೂಡ ಇಡೀ ರಾತ್ರಿ ಬಕ್ರೀದ್ ಹಬ್ಬ ಮುಗಿಯವರೆಗೂ ರಾತ್ರಿ ರೌಂಡಿಂಗ್ ಮಾಡ್ತೀವಿ. ಯಾವುದೇ ಅಕ್ರಮವಾಗಿ ಗೋಗಳು ಕಂಡು ಬಂದ್ರೆ ಅವನ್ನ ಕಾನೂನು ಪ್ರಕಾರವಾಗಿ ನಾವು ಠಾಣೆಗೆ ಒಪ್ಪಿಸ್ತೀವಿ. ಅದೇ ರೀತಿಯಾಗಿ ಪೊಲೀಸರು ಕೂಡ ನಾವು ಸಹಕರಿಸಬೇಕಂತೇಳಿ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ.